ನಮಸ್ತೆ ಗೆಳೆಯರೆ, ಈ ಎಂಟರ್ಟೈನ್ಮೆಂಟ್ ಲೋಕಕ್ಕೆ ಈ ಎಂಟರ್ಟೈನ್ಮೆಂಟ್ ಕನ್ನಡಿಗನಿಂದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದೊಂಥರ ಡೈಲಿ ಲಾಗ್ ಆಗಿರುತ್ತೆ. ಸೊ ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಬನ್ನಿ ಗೆಳೆಯರೆ, ಇವತ್ತೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸೋಣ. ಕೊನೆಗೂ ಪೂಜೆ ಮುಗೀತು. ಇವತ್ತೇನು ಅಷ್ಟು ಫ್ರೆಶ್ ಇರಲಿಲ್ಲ. ಸೊ ಕನ್ನಡ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಸೊ ಈ ಮುಂದೆ ಏನಾಗುತ್ತೆ ಅನ್ನೋದು ನೋಡೋಣ ಬನ್ನಿ. ಸೊ ಗೈಸ್, ಬೆಟ್ಟದಲ್ಲಿ ಒಂದು ಮರೆಯೋಕ್ಕಾಗದೇ ಇರೋ ಒಂದು ಜಾಗ ಇದೆ. ಸೊ ನಾನು ಚಿಕ್ಕವನಿದ್ದಾಗ್ಲಿಂದನೂ ಈ ದೇವಸ್ಥಾನಕ್ಕೆ ಬಂದರೆ ಇದೊಂದು ಜಾಗವಂತೂ ಹೋಗದೆ ಅಂತೂ ಬಿಡಲ್ಲ. ಸೊ ಇದೊಂದು ಪ್ಲೇಸ್ನ ಯಾವಾಗಲೂ ವಿಸಿಟ್ ಮಾಡ್ತೀನಿ. ಯಾವ ಪ್ಲೇಸ್ ಅಂತ ಅಂದರೆ ಸೊ ನೀವು ಈ ಜಾಗಕ್ಕೆ ಈಗಲೂ ಮಿಸ್ ಮಾಡದೆ ಬರ್ತೀರಾ ಅಂತ ಅಂದರೆ ಕಮೆಂಟ್ ಮಾಡಿ. ಬೆಟ್ಟಕ್ಕೆ ಬಂದಮೇಲೆ ಆ ಪ್ರಸಾದ ಅಂತೂ ತಿನ್ನೋದಂತೂ ಮಾತ್ರ ಮರಿಲೇಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ಸಿಗೋ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲೂ ಸಿಗಲ್ಲ. ಸೊ ಬನ್ನಿ. ಸೊ ಪ್ರಸಾದ ಇವತ್ತು ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡೋಣ. ಅಮೃತ ಥರ ಇದೆ ಮಾತ್ರ. ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಪ್ರಸಾದನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿಸ್ಕೊಳ್ಳಿ, ಇಲ್ಲ ಸ್ವಲ್ಪನೇ ಹಾಕಿಸ್ಕೊಳ್ಳಿ. ಆದರೆ ಪ್ರಸಾದನ ವೇಸ್ಟ್ ಮಾಡೋಕ್ಕಂತೂ ಮಾತ್ರ ಹೋಗ್ಬೇಡಿ. ಏನಕ್ಕಂದರೆ ಒಂದೊಂದು ಅಗಳಲ್ಲೂ ಒಂದೊಂದು ಹೆಸರು ಬರ್ದಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಆ ಪ್ರಸಾದ ತಿಂದೆ ವೇಸ್ಟ್ ಮಾಡಿದ್ರೆ ಅದು ಇನ್ನೊಬ್ರಿಗೆ ನೆಸೆಸಿಟಿ ಇರುತ್ತೆ. ಅವರು ಹೊಟ್ಟೆ ಹಸ್ಕೊಂಬಂದಿರ್ತಾರೆ, ಅವರು ಖಾಲಿ ಆಗಿರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಪ್ರಸಾದನ ಸ್ವಲ್ಪ ಹಾಕಿಸ್ಕೊಳ್ಳಿ, ಮಾತ್ರ ವೇಸ್ಟ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ. वाह क्या सीन है, वाह क्या सीन है. ಹಲೋ ಗೆಳೆಯರೆ, ಲಾಗ್ಗೆ ಮತ್ತೆ ಸ್ವಾಗತ. ಸೊ ಇವತ್ತೆಲ್ಲ ನಾವು ಒಂದು ಶಾರ್ಟ್ ಟ್ರಿಪ್ ತರ ಹೋಗ್ತಾ ಇದೀವಿ. ಬಾಯ್ ಬಾಯ್ ಟಾಟಾ. ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡೋದ ಬನ್ನಿ. ಹಾಯ್ ಅಶ್ವಿನ್ ಅಲ್ಲ, ಎಂಟರ್ಟೈನ್ಮೆಂಟ್ ಕನ್ನಡಿಗ. ಮರ್ತ್ಬಿಟ್ಟೇನ್ರಿ ನೋಡಿ, ನಮ್ಮ ಗೊತ್ತಿರೋರೆ ಹಿಂಗೆ ಮರ್ತ್ಬಿಟ್ಟಿದ್ದಾರೆ ಅಂತ. ಮತ್ತೆ ಸ್ಟಾರ್ಟ್ ಆಕ್ಷನ್ ಹೇಳ್ರಿ ರೀ. ಎಲ್ಲ ಕಣ್ರಿ, ಎಂಟರ್ಟೈನ್ಮೆಂಟ್ ಕನ್ನಡಿಗ ಕಣ್ರಿ. ಕಟ್ ಮತ್ತೆ ಆಕ್ಷನ್ ಹೇಳಿ. ಹಾಯ್, ವೆಲ್ಕಮ್ ಟು ದ ಎಂಟರ್ಟೈನ್ಮೆಂಟ್ ಕನ್ನಡಿಗ ಚಾನಲ್. ಕಟ್. ಊಬರ್ ಇಟ್ಸ್ ಮಾಡ್ತಿದ್ದ. ಅದೇ ನಮ್ ಸ್ಪಾಟ್ ಅಲ್ಲಿ. ಎಲ್ಲ ಮಾಡ್ಬಿಡೋದು. ಇರೋದೇ 30 ಜನ ಸಬ್ಸ್ಕ್ರೈಬರ್, ಅದ್ರಲ್ಲಿ ನೀನ್ ರಿಕಾರ್ಡ್ ಮಾಡಿ ಎಲ್ಲ ಇದ್ ಮಾಡಿದ್ರೆ
ಗಾಯ್ಸ್ ಇಷ್ಟು ಊಟ ಆಗಿತ್ತು. ಸೊ ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಇದು ಮಶ್ರೂಮ್ ಬಿರಿಯಾನಿ ಅಂತೆ. ಅದೃಷ್ಟ ಹೆಂಗಿದೆ ಅಂದ್ರೆ ಒಂದ್ ಮಶ್ರೂಮ್ ಬಿದ್ದಿಲ್ಲ. ಅದೇ ಅಮ್ಮಂಗೆ ಮಶ್ರೂಮ್ ಬಿರಿಯಾನಿ ಇಷ್ಟ ಇಲ್ಲ, ಆದ್ರೂ ಮಶ್ರೂಮ್ ಎಷ್ಟು ಬಿದ್ದಿದೆ ಗೊತ್ತಾ. ಹೆಂಗಿದೆ ಊಟ ಗಾಯ್ಸ್? ಫೈನಲಿ 2ನೇ ಸತಿ ಹಾಕಿಸ್ಕೊಂಡಿದಾಗ ಒಂದು ಮಶ್ರೂಮ್ ಬೀಳ್ತು. ಸೊ ಇವಾಗ ಲಕ್ಕಿ ನಾನು. ಗಾಯ್ಸ್ ನೀವ್ ಏನ್ ಅನ್ನ ಹೇಳ್ತಿದ್ರು ಇದನ್ನ ಮಾತ್ರ ಹಾಕಿಸ್ಕೊಳ್ದಿರ ಮಿಸ್ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಇರೋದು ಪ್ರೋಟೀನ್ಸ್. ಹಾಯ್ ಗಾಯ್ಸ್, ಇವತ್ತು ಮದುವೆ ಬಂದಿದೆ. ಆಕ್ಚುಲಿ ಮದುವೆ ಯಾರ್ದು ಅಂತ ಗೊತ್ತಿಲ್ಲ. ಇಲ್ಲಿಂತ ನೋಡಿ, ಆಕ್ಚುಲಿ ಇವನ್ ಫ್ರೆಂಡ್ ಮದುವೆ ಇದ್ದಿದ್ದು ಕಾಣಿಸ್ತಿಲ್ಲ. ಇವನ್ ಫ್ರೆಂಡ್ ಮದುವೆ ಇದ್ದಿದ್ದು. ಸೊ ನಾನು ಹಿಂಗ್ ಹೋಗ್ತಾ ಇದ್ದೀನಿ ಅಂತ ಅಂದ, ನಾನು ಸುಮ್ಮನೆ ಬಂದೆ. ಮಾತ್ರ ಊಟ ಮಾತ್ರ ಸಕ್ಕತ್ತಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೀಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಬಾಯ್.